ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕಲಾ ಸೇವೆಯನ್ನು ಪರಿಗಣಿಸಿ ಭಾರತ ರತ್ನವನ್ನು ಕೊಡಬೇಕು ಅಂತೇಳಿ ಈಗ ಆಲ್ರೆಡಿ ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು. ಸೊ ಈ ಮನವಿಯನ್ನು ಸಲ್ಲಿಸಿದಂಥ ಕರ್ನಾಟಕ ಬಹುಜನ ಫೆಡರೇಷನ್ನ ರಾಜ್ಯಾಧ್ಯಕ್ಷರಾದಂಥ GS ಶಂಕರ್ ನಮ್ಮ ಜೊತೆ ಇದ್ದರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಒಂದು ಒಳ್ಳೆ ಕೆಲಸ ನಿಮ್ಮ ಕಡೆಯಿಂದ, ಯಾಕಂದರೆ ಕಲಾ ಸೇವೆಯನ್ನು ಗುರುತಿಸಿ ರಜನಿಕಾಂತ್ ಅವ್ರದ್ದು ಈ ಥರದೊಂದು ಭಾರತ ರತ್ನವನ್ನು ಕೊಡಬೇಕು ಅಂತೇಳಿ ನಿಮ್ಮ ಮನವಿ ಸಲ್ಲಿಸಿರುವಂಥದ್ದು. ಯಾವ ಆಧಾರದ ಮೇಲೆ, ಏನು ಥಾಟ್ ಮೇಲೆ ಈ ಥರದೊಂದು ಮನವಿ ಸಲ್ಲಿಸ್ಬೇಕಂತ ನಿಮ್ಗೆ ಅನಿಸ್ತು ಅಂತ? ನಮಸ್ಕಾರ ಸರ್. ಇದು ಯಾವ ಆಧಾರ ಮೇಲೆ ಅಂದರೆ, ಇವತ್ತು ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ತುಂಬ ಅತಿ ದೊಡ್ಡ ಇದರಲ್ಲಿ ಬೆಳೆದಿದ್ದಾರೆ. ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಹುಟ್ಟಿ ತಮಿಳುನಾಡು ಚೆನ್ನೈಗೆ ಹೋಗ್ಬಿಟ್ಟು ಅವರು ಅಷ್ಟೊಂದು ದೊಡ್ಡ ಸ್ಟಾರ್ ಆಗಿದ್ದಾರೆ ಅಂದರೆ, ಬರೀ ರಾಜ್ಯಕ್ಕೆ ರಾಜ್ಯ ಅಲ್ಲ, ಇಡೀ ಪ್ರಪಂಚಕ್ಕೆ ಅವರು ಒಂದು ಮಾದರಿಯನ್ನು ತಂದು ಅವರು ಒಂದು ಗುರುತಿಸಲ್ಪಟ್ಟಿರೋ ಸೂಪರ್ ಸ್ಟಾರ್ ರಜನಿಕಾಂತ್. ಅದೇ ಥರ ಒಂದು 50 ವರ್ಷ ಅವರು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಸಕ್ಸಸ್ ಮಾಡಬೇಕಂದ್ರೆ ಇಟ್ಸ್ ಎ ವೆರಿ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳಬಲ್ಲೆ ನಾನು. ಹಾಗೂ ಅವರು ಒಂದು 75 ವರ್ಷ ಆದ್ರೂ ಈಗಲೂ ಅವರು ನಟಿಸ್ತಾ ಇದ್ದಾರೆ ಅಂದರೆ, ಅವರು ತುಂಬ ಒಂದು ನಮಗೆಲ್ಲ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅವರು ನಮಗೆ ಒಂದು ಮಾದರಿಯನ್ನು ತಂದು ಕೊಟ್ಟಿದ್ದಾರೆ. ಹಾಗೂ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ತುಂಬ ದೀನದಲಿತರು, ಬಡವರಿಗೆಲ್ಲ ತುಂಬ ಸೇವೆ ಕೊಡ್ತಾ ಇದ್ದಾರೆ. ಅದೇ ಥರ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅವರು ಬಹಳಷ್ಟು ಎತ್ತರಕ್ಕೆ ಇಡೀ ವಿಶ್ವದಲ್ಲಿ ಒಂದು ಹೆಸರುವಾದಂಥ ಒಂದು ಸೂಪರ್ ಸ್ಟಾರ್ ರಜನಿಕಾಂತ್ ಇವತ್ತು ನಮಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ಅವ್ರಿಗೆ ನಮ್ಮ ಕೇಂದ್ರ ಸರ್ಕಾರ, ರಾಷ್ಟ್ರಪತಿಯವರಿಗೆ ಹಾಗೂ ನಮ್ಮ ಕೇಂದ್ರ ಸರ್ಕಾರ ಅವರಿಗೆ ನಾವು ಮನವಿ ಮಾಡಿ ಕೊಟ್ಟಿದ್ವಿ. ನಮಗೆ ಇದೆಲ್ಲ ತುಂಬ ಒಂದು ಆಶೀರ್ವಾದ ಮಾಡಿರೋಂಥ ಫಸ್ಟು ಈ ಒಂದು ಮೆಸೇಜ್ನ ನಾವು ನಮ್ಮ ಅವರ ಸಹೋದರರಾದಂಥ ಸತ್ಯನಾರಾಯಣ ರಾವ್ ಗಾಯಕ್ವಾಡ್ ಅವರಿಗೆ ಈ ಒಂದು ಪ್ರಪೋಸಲ್ ಇಟ್ಟಿದ್ವಿ. ಅವರು ತುಂಬ ಖುಷಿ ಸಂತೋಷಪಟ್ಟರು. ನೀವು ಮಾಡಿ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಅವರು ಒಂದು ಆಶೀರ್ವಾದ ಮಾಡಿದ್ದಾರೆ. ಸರ್, ಯಾವಾಗ ಮನವಿ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ತಲುಪಿಸಿದ್ರಿ ಅಂತ? ಸರ್, ಇದೇ ತಿಂಗಳು 12/12/24ರಲ್ಲಿ ಅವರು 75ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಸೊ ಅದೇ ದಿನ ನಾವು ಇದನ್ನು ಅನೌನ್ಸ್ಮೆಂಟ್ ಮಾಡಿ ಆವತ್ತು ನಾವು ಪತ್ರವನ್ನು ಬರೆದಿರ್ತೀವಿ ಸರ್ ನಾವು ಇದ್ರ ಬಗ್ಗೆ. ಸತ್ಯನಾರಾಯಣ ಅವ್ರ ಹತ್ರ ಹೋಗಿ ಈ ಥರದೊಂದು ಮನವಿ ಸಲ್ಲಿಸ್ತಾ ಇದೀವಿ ಅಂತ ಹೇಳಿದಾಗ ಅವ್ರ ಕಡೆಯಿಂದ ಬಂದಂಥ ರೆಸ್ಪಾನ್ಸ್ ಹೇಗಿತ್ತಂತ? ಅವ್ರು ತುಂಬ ಸಂತೋಷ ಆದರು. ಇದು ಈಗಾಗಲೇ ಇನ್ನು ಸುಮಾರು ವರ್ಷಗಳ ಹಿಂದೆನೇ ಆಗಬೇಕಾಗಿತ್ತು, ಇವಾಗ ಆಗ್ತಾ ಇರೋದು ಅವರು ತುಂಬ ಖುಷಿಪಟ್ಟರು. ಅದು ಖಂಡಿತ ಜಯಪೇರಿದೆ ಆಗುತ್ತೆ ಅಂತ, ಸಕ್ಸಸ್ ಆಗುತ್ತೆ ಅಂತ ಅವರು ನಮಗೆ ಒಂದು ಆಶ್ವಾಸ ಕೊಟ್ಟಿದ್ದಾರೆ ಅವರು. ಸರ್, ಸಿನಿಮಾ ಕ್ಷೇತ್ರದಲ್ಲಿ ಇಲ್ಲಿ ತನಕ ನೋಡೋದಾದರೆ MGR ಅವರಾಗಲಿ, ಸತ್ಯಜಿತ್ ರಾಯ್ ಆಗಲಿ ಒಂದಷ್ಟು ಜನಗಳಿಗೆ ಸಿಕ್ಕಿದೆ. ಸೊ ತದನಂತರದಲ್ಲಿ ಕರ್ನಾಟಕದಿಂದ ಒಂದು ಕೂಗಿತ್ತು ಅಣ್ಣವ್ರಿಗೆ ಈ ಥರದೊಂದು ಭಾರತ ರತ್ನವನ್ನು ಕೊಡಬೇಕು ಅಂತ. ಅದು ನಂತರದಲ್ಲಿ ಯಾಕೋ ಅಷ್ಟೊಂದು ದನಿ ಎತ್ತಲಿಲ್ಲ ಯಾರು ಕೂಡ. ಸೊ ಈಗ ರಜನಿಕಾಂತ್ ಅವರು ಕೇಳ್ತಾ ಇದ್ರೆ, ಸೊ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ ಸರ್ ಅಂತ? ಖಂಡಿತ ಸರ್, ನಾವು ಮಾಡ್ತಾ ಇರೋ ಒಂದು ಪ್ರಯತ್ನ ಇದೇ ಥರ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರಿಗೂ ಈ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಹೇಳಿಬಿಟ್ಟು ತುಂಬ ಧ್ವನಿ ಎತ್ತಿದ್ದಾರೆ. ಬಟ್ ಅದು ಅಲ್ಲಿಗೆ ನಿಂತೋಗ್ಬಿಟ್ಟಿದೆ ಕೆಲವು ಕಾರಣಗಳಿಂದ. ಅದು ಮತ್ತೆ ಅದು ಯಾವ ಮಟ್ಟಿಗೆ ಅದನ್ನು ಈಗ ಅದಕ್ಕೂ ನಾವು ಸಹ ಇದನ್ನು ನಾವು ಮುಂದೆ ತರ್ತೀವಿ, ಅದಕ್ಕೂ ನಾವು ಒಳ್ಳೆ ಸ್ಪಂದಿಸ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಅಣ್ಣವ್ರಿಗೂ ಈ ಒಂದು ಪ್ರಶಸ್ತಿ ಸಿಗಬೇಕು. ನಮ್ಮ ಕರ್ನಾಟಕದಲ್ಲಿ ಮೇರು ನಟರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಈ ಒಂದು ಪ್ರಶಸ್ತಿ ಸಿಗಬೇಕಂತ ನಾವು ರಿಯಲಿ ಇದನ್ನು ಧ್ವನಿ ತೆಗಿತೀವಿ ಅಂತ ನಾವು ಈ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ ಸರ್. ಸಿನಿಮಾಗಳ ಜೊತೆಗೆ ರಜನಿಕಾಂತ್ ಅವ್ರು ಮಾಡ್ತಿರುವಂಥ ಸಾಮಾಜಿಕ ಸೇವೆಗಳು ಕಾರಣ ಆಗಿತ್ತು ಈ ಥರದೊಂದು ಭಾರತ ರತ್ನ ಕೊಡಿಸ್ಬೇಕು ಅಥವಾ ಇವ್ರಿಗೆ ತಲುಪಬೇಕು, ಆ ಗೌರವ ಸಲ್ಲಬೇಕು ಅನ್ನೋಂಥ ವಿಚಾರಕ್ಕೆ ಸರ್? ಎಸ್ ಸರ್, ಅವ್ರಿಗೆ ನೋಡಿ, ಬಲಗೈಗೆ ಮಾಡೋಕ್ಕೆ ಇದಕ್ಕೆ ಎಡಗೈ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನರಿಗೆ ಬಡ ಜನರಿಗೆ ಹಾಗೂ ದೀನದಲಿತರಿಗೆ ಎಲ್ಲರೂ ಸುಮಾರು ಸೇವೆ, ಸೋಷಿಯಲ್ ಸರ್ವಿಸ್ ಮಾಡ್ತಾಯಿದ್ದಾರೆ ಅವರು. ಬಟ್ ಇದುವರೆಗೂ ಎಲ್ಲಿ ಕಾಣಿಸ್ಕೊಂಡಿಲ್ಲ, ಯಾವ ತೆರೆಗೂ ಬಂದಿಲ್ಲ. ಅವ್ರು ಬರೀ ಸಿನಿಮಾ ಇಂಡಸ್ಟ್ರಿನಲ್ಲಿ ಬರೀ ಹೀರೋ ಅಲ್ಲ, ನಿಜ ರೂಪದಲ್ಲಿ ಪ್ರತಿಯೊಬ್ಬರ ಮನದಲ್ಲಿ ಅವರು ಹೀರೋ ಆಗಿ ನಿಂತಿದ್ದಾರೆ. ಅದಕ್ಕೆ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಹೇಳ್ತೀನಿ, ಈ ಒಂದು ಮಾಧ್ಯಮದ ಮುಖಾಂತರ ಹೇಳ್ತೀನಿ ನಾನು ಸರ್. ಸಾಕಷ್ಟು ಜನಗಳ ಸಿಗ್ನೇಚರ್ ಕೂಡ ಕಲೆಕ್ಟ್ ಮಾಡಿದ್ದೀರಾ ನೀವು, ತುಂಬ ಜನ ಲೆಟರ್ಸ್ಗೆ ಸೈನ್ ಮಾಡಿದ್ದಾರೆ. ಸೊ ಈ ವಿಚಾರ ಏನಾದ್ರು ರಜನಿಕಾಂತ್ ಅವ್ರಿಗೆ ತಿಳಿದಿದೆಯಾ, ಗೊತ್ತಾಗಿದೆಯಾ ಅಂತ ವಿಚಾರ? ಖಂಡಿತ, ಯಾಕೆಂದರೆ ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಕೆಲವು ಮಾಧ್ಯಮದ ಮುಖಾಂತರ ಹಾಗೂ ಪೇಪರ್ಗಳಲ್ಲೆಲ್ಲ ಸುಮಾರು ಬಂದಿದೆ. ತಮಿಳ್ನಾಡಿಗೆಲ್ಲ ತುಂಬ ಗ್ರೂಪ್ಸ್ಗೆಲ್ಲ ಹೋಗಿದೆ, ನಮ್ಮ ಕರ್ನಾಟಕದಲ್ಲಿನೂ ತುಂಬ ಗ್ರೂಪ್ಸ್ಗೆ ಶೇರ್ ಆಗಿದೆ. ಖಂಡಿತ ಅವ್ರಿಗೆ ಶೂಟಿಂಗ್ ಮಾಡ್ತಾಯಿದ್ದಾರೆ. ಈಗ ಅವ್ರು ಬಂದುಬಿಟ್ಟು ದುಬೈಯಲ್ಲಿ ಏನೋ ಶೂಟಿಂಗ್ ಮಾಡ್ತಾಯಿದ್ದಾರೆ ಅಂತ ನಾವು ಕೇಳ್ಬಿಟ್ಟಿದ್ದು. ಬಟ್ ಖಂಡಿತ ಈ ವಿಷಯ ಅವ್ರಿಗೆ ತಲುಪಿಸುತ್ತೆ, ಈ ಮಾಧ್ಯಮದ ಮುಖಾಂತರ ಖಂಡಿತ ಈ ವಿಷಯ ಅವ್ರಿಗೆ ರೀಚ್ ಆಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ ಸರ್. ಕರ್ನಾಟಕದ ಮೂಲಕ ಈ ಥರದೊಂದು ದನಿ ಎತ್ತಿರುವಂಥದ್ದು ಸರ್, ಯಾಕೆಂದರೆ ಬೆಂಗಳೂರಾಗಲಿ ಕರ್ನಾಟಕ ಅಂದರೆ ಅಷ್ಟೊಂದು ಪ್ರೀತಿ ಅವರಿಗೆ.
ಕನ್ನಡವನ್ನು ಮರ್ತಿಲ್ಲ, ಕನ್ನಡದ ಮೇಲಿನ ಪ್ರೀತಿ ಯಾವತ್ತೂ ಕಮ್ಮಿ ಆಗಿಲ್ಲ. ಸೊ ನೀವುಗಳು ಭೇಟಿಯಾದಾಗ ಹೇಗಿರ್ತದೆ ಸರ್ ಅವ್ರ ಜೊತೆ ಮಾತನಾಡುವಂಥ ರೀತಿ? ನಿಜವಾಗ್ಲೂ ಇದು ಒಂದು ತುಂಬ ಗಾಡ್ಸ್ ಗಿಫ್ಟ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅವ್ರು ಹುಟ್ಟಿ ಬೆಳೆದ್ರೂ ಅವರು ನಮ್ಮ ಪ್ರೀತಿ ವಿಶ್ವಾಸನ ಯಾವತ್ತೂ ಅವರು ಕಡಿಮೆ ಆಗಿಲ್ಲ, ಇನ್ನೂ ಜಾಸ್ತಿ ಆಗ್ತಾಯಿದೆ ಹೊರತು ಬಿಟ್ಟರೆ ಎಲ್ಲಿನೂ ಕಡಿಮೆ ಆಗಿಲ್ಲ. ಹಾಗೂ ನಮಗೆಲ್ಲ ತುಂಬ ಹೆಮ್ಮೆ ಆಗ್ತಾಯಿದೆ, ನಮ್ಮ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಅವರು ಈಗ ತಮಿಳುನಾಡು ಚೆನ್ನೈಯಲ್ಲಿ ಇಷ್ಟು ದೊಡ್ಡ ವಿಶ್ವದಲ್ಲಿ ಒಂದು ದೊಡ್ಡ ಸ್ಟಾರ್ ಆಗಿದ್ದಾರೆ ಅಂದರೆ ನಮಗೆಲ್ಲ ತುಂಬ ಹೆಮ್ಮೆ ತರಿಸಿರುವಂಥ ವಿಷಯ ಇದು. ಈಗಾಗಲೇ ಅವರು ಸುಮಾರು 171 ಸಿನಿಮಾಗಳು ನಟಿಸಿದ್ದಾರೆ. ಇನ್ನೂ ದೇವರು ಅವರಿಗೆ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಇನ್ನೂ ಸುಮಾರು ಈ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ ಈ ಫಿಲ್ಮ್ ಚೇಂಬರಲ್ಲಿ. ಅದಕ್ಕೆ ಅವ್ರಿಗೆ ನಾವು ತುಂಬ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇನ್ನೂ ನಮಗೆ ಇನ್ನೂ ಹಲವಾರು ಮೈವುಗಳು ತಂದು ಕೊಡಬೇಕಂತ ನಾವು ಅವರಲ್ಲಿ ಇನ್ನೊಂದು ಮನವಿ ಮಾಡಿಕೊಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಆಸೆ ಅಂತ ಸಿಗಲಿ ಭಾರತ ರತ್ನ ಸೂಪರ್ ಸ್ಟಾರ್ಗೆ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಶಂಕರ್ ಅವರ ಮಾತು. ಕ್ಯಾಮ್ರಾ ಪ್ರಶಾಂತ್ ಜೊತೆ ಲೋಕಸ್ ನ್ಯೂಸ್ ಫಸ್ಟ್ ಬೆಂಗಳೂರು.